ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಎಲ್ ಸಿ ಎಮ್ ಕಂಡುಹಿಡಿದು ಹೆಂಗೆ 2 ನಂಬರ್ಸ್ ಕೊಟ್ಟರೆ ಎಕ್ಸಾಮಲ್ಲಿ ಅಂತ ನಾನು ಹೇಳ್ತಿದ್ದೀನಿ. 12 ಮತ್ತು 15 ಈ ಎರಡೂ ಸಂಖ್ಯೆಗಳ ಲಘತ್ತರ ಸಾಮಾನ್ಯ ಅಪವರ್ತನ ಅಂದರೆ ಎಲ್ ಸಿ ಎಮ್ ಆರ್ ಎಲ್ ಸಿ ಎಮ್ ಆಫ್ 12 ಆ್ಯಂಡ್ 15 ಈಸ್. ಎಲ್ ಸಿ ಎಮ್ ಅಂದರೆ ಗೊತ್ತು, ಲೀಸ್ಟ್ ಕಾಮನ್ ಮಲ್ಟಿಪಲ್. ಕೊಟ್ಟಿರೋ 2 ನಂಬರು 12 ಮತ್ತು 15. 12ನ ನಾವು ಬಿಡಿಸಿ ಬರ್ಕೊಬೇಕು, 2 × 2 × 3, ಓಕೆನಾ. ಮತ್ತು 15ನ 3 × 5 ಈ ಥರ ಬರ್ಕೊಬೇಕು. ಎಷ್ಟು ಸಾಲ್ವ್ ಮಾಡ್ಬೋದು ಅಷ್ಟು ಬಿಡಿಸಿ ಬರ್ಕೊಬೇಕು. 2 × 2 ಅಂದರೆ 2^2, 3 ಇದೆ 3^1, ಮತ್ತು 15 3 × 5 3^1 ಅಂತ 3 ಬರೀ 3 ಇದ್ದರೆ 3^1, 3 × 3 ಇದ್ದರೆ 3² ಹಂಗೆ 3 × 1 5ನ 5 × 1 5^1, ಓಕೆನಾ. ನಮಗೆ ಇವೆರಡು ಪ್ರಾಡಕ್ಟ್ ಸಿಗುತ್ತಲ್ಲ, ಇವೆರಡು ಪ್ರಾಡಕ್ಟಲ್ಲಿ ನಮಗೆ 3 ನಂಬರ್ ಇಲ್ಲಿ ಕಾಣ ಸಿಗುತ್ತೆ, ಅಂದರೆ 2 3 5. ಈ 3 ನಂಬರಲ್ಲಿ ಹೈಯೆಸ್ಟ್ ಪವರು ಎಷ್ಟಿದೆ ಅದನ್ನು ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. ಅಂದರೆ ನೋಡಿ, 2ಅಲ್ಲಿ ಹೈಯೆಸ್ಟ್ ಪವರ್ ಅಂದರೆ 2² ಇದೆ, ಆ್ಯಸ್ ಇಟ್ ಈಸ್ 2² ನನಗೆ ಬರ್ಕೊಂಡಿದ್ದೀನಿ. ಮತ್ತು 3ಅಲ್ಲಿ ಹೈಯೆಸ್ಟ್ ಪವರ್ ಅಂದರೆ 3^1 ಇದೆ. ಎರಡರಲ್ಲೂ ಎನಿ 1 ಅಂದರೆ ಹೈಯೆಸ್ಟ್ ಪವರ್ ಯಾವುದಿದೋ ಅದೇ ಬರ್ಕೊಬೇಕು. ಇವೆರಡರಲ್ಲೂ ಹೈಯೆಸ್ಟ್ 3^1 ಅಲ್ವಾ, 3^1 ಬರ್ಕೊಂಡಿದ್ದೀನಿ. ಮತ್ತು 5^1 ಅದೇ ಎಷ್ಟು 5^1 ಬರ್ಕೊಂಡಿದ್ದೀನಿ. ನೋಡಿ, 2² ಅಂದರೆ 4 ಇಂಟು 3^1 ಅಂದರೆ 3 ಇಂಟು 5^1 ಅಂದರೆ 5, 4 12, 12 60. ಎಲ್ ಸಿ ಎಮ್ ಆಫ್ 12 × 15 ಈಸ್ 60. ಅಂದರೆ ನೀವು ಇವೆರಡು ಡಿಫ್ರೆನ್ಸ್ ತಿಳ್ಕೊಬೇಕು, ಎಲ್ ಸಿ ಎಮ್ಗೂ ಎಚ್ ಸಿ ಎಫ್ಗೂ, ಓಕೆನಾ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಚ್ ಸಿ ಎಫ್ ಬಗ್ಗೆ ಹೇಳಿದ್ದೀನಿ, ಬೇಕಾದ್ರೆ ಆ ಸ್ಲೈಡು ಹೋಗಿ ನೋಡಿ. ಥ್ಯಾಂಕ್ ಯು.